ಡಾಕ್ಟರ್ ಎಸ್.ಟಿ. ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯ ಗೌರವ ಲಭಿಸಿದೆ. ಬೆಂಗಳೂರಿನಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನ ಸ್ಥಾಪಿಸಿದ್ದ ಸುಶೀಲಮ್ಮ ಮಹಿಳಾ ಸಬಲೀಕರಣ, ಶಿಶು ಸಂರಕ್ಷಣೆಗಾಗಿ ಶ್ರಮಿಸ್ತಾ ಇದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಸೇವೆ ಗುರುತಿಸಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸುಶೀಲಮ್ಮ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಡ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರ ಒಂದು ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂತಹ ಸುಶೀಲಮ್ಮ ಅವರಿಗೆ ಈಗ ದೇಶದ ಅತ್ಯುನ್ನತ ಗೌರವವಾದಂತಹ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರ ಮೊದಲ ಪ್ರತಿಕ್ರಿಯೆಯನ್ನು ನಾನು ತೆಗೆದುಕೊಳ್ತೀನಿ. ನಮ್ಮ ಜೊತೆ ಅವರೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಮೇಡಮ್, ಈಗ ನಿಮ್ಮದು ಅವಾರ್ಡ್ ಸಿಕ್ಕಿದೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೇಡಮ್? ಪ್ರತಿಕ್ರಿಯೆ ಮೊದಲು ಭಾಳ ಖುಷಿ ಆಯಿತು. ಏಕೆಂದರೆ ಇದು ತುಂಬ ದೊಡ್ಡ ಅವಾರ್ಡು. ಈಗ ಸಾಕಷ್ಟು ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡ್ ಎಲ್ಲನೂ ಬಂದಿದೆ. ಆಶ್ರಮಕ್ಕೂ ಬಂದಿದೆ, ನಮಗೂ ಬಂದಿದೆ. ಆದರೆ ಇದು ಬಹಳ ಅತ್ಯುತ್ತಮವಾದಂಥ ಅವಾರ್ಡ್. ಇದು ಪ್ರಶಸ್ತಿ ಬಂದಿರೋದು ನನಗೂ ಖುಷಿಯಾಗಿದೆ, ಎಲ್ರಿಗೂ ಖುಷಿಯಾಗಿದೆ. ಸೊ ಇದನ್ನು ಆಯ್ಕೆ ಮಾಡಿದ ಎಲ್ರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮಗೀಗ ಈ ಸಮಾಜ ಸೇವೆಗೆ ಬರಬೇಕಂತ ಹೇಳಿ ನಿಮಗೆ ಪ್ರೇರಣೆ ಆಗಿರುವಂಥದ್ದು ಏನು ಮೇಡಮ್? ನನಗೆ ಪ್ರೇರಣೆ ಆಗಿದ್ದು, ನಾನು 9th ಓದ್ತಿರ್ಬೇಕಾದ್ರೆ ಒಂದು ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಬುಕ್ ಕೊಡ್ತು. ಆ ಬುಕ್ಕು ಓಲ್ಡ್ ಸ್ಟೂಡೆಂಟ್ಸ್ ಫಂಡಿಂದ ಅಂತಂದರು. ಆವಾಗ ನನಗೆ ಸ್ಟ್ರೈಕ್ ಆಯಿತು. ನಾನು ಬಡತನದಲ್ಲಿ ಇಲ್ಲಿ ಓದ್ತಾ ಇದ್ದೇನೆ, ಇದು ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಕೆಲ್ಸಕ್ಕೆ ಸೇರಿ ನಾವು ಎಜುಕೇಷನ್ಗೆ ಸಹಾಯ ಮಾಡಬೇಕಂತ ಹೇಳ್ಬಿಟ್ಟು ಇದು ಸಂಕಲ್ಪ. ಆ ಸಂಕಲ್ಪ ಇಲ್ಲಿವರೆಗೆ ತಂದಿದೆ. ನಮ್ಮದೇ ಸ್ಕೂಲ್ ಇದೆ, ಮಕ್ಕಳು ಓದ್ತಾ ಇದ್ದಾರೆ. ಈಗ ಅವಾರ್ಡ್ ಸಿಕ್ಕಿದೆ, ಯಾರಿಗಾದ್ರೂ ಧನ್ಯವಾದ ಹೇಳುವಂಥದ್ದು ಆಗಿದ್ರೆ? ಖಂಡಿತ. ಮೊದಲು ರಾಷ್ಟ್ರಪತಿಯವರಿಗೆ, ಮತ್ತು ಪ್ರೈಮ್ ಮಿನಿಸ್ಟ್ರಿಗೆ, ಮೋದಿ ಸರ್ಗೆ, ಆಮೇಲೆ ಇದಕ್ಕೆ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ. ಮತ್ತು ಇದಕ್ಕಾಗಿ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಬಹುಶಃ ಗವರ್ನರು ಸಹ ಇದಕ್ಕೆ ಭಾಗಿಗಳಾಗಿರ್ತಾರೆ, ಅವರು ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಅವ್ರಿಗೂ ಧನ್ಯವಾದನ ಅರ್ಪಿಸ್ತೇನೆ. ನಿರೀಕ್ಷೆ ಮಾಡಿದ್ರೆ ಇಂಥದ್ದೊಂದು ಅವಾರ್ಡ್ ನಿಮಗೆ ಸಿಗುತ್ತೆ ಅಂತ? ನಾನು ನಿರೀಕ್ಷೆ ಮಾಡಿರಲಿಲ್ಲ, ಸಿಕ್ಕಿದೆ. ನಿರೀಕ್ಷೆ ಮಾಡಿಲ್ಲ, ಸಿಕ್ಕಿದೆ. ಇದು ಸಿಕ್ಕಾದ್ಮೇಲೆ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.